ಹಾಯ್, ವೆಲ್ಕಮ್ ಟು ವೃಕ್ಷ ನ್ಯಾಚುರಲ್ಸ್. ಒಂದು ವೀಕ್ ಆದಮೇಲೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಆರ್ಡ್ರು ಜಾಸ್ತಿ ಇತ್ತು, ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಹಂಗಾಗಿ ಮತ್ತು ಫಂಕ್ಷನ್ಸ್ ಜಾಸ್ತಿ ಇದ್ದವು. ಅದಾದಮೇಲೆ ನಾನೊಂದು 3 ಡೇಸು ಟೋಟಲಿ ಇಯರ್ಲಿ ಒನ್ಸ್ ಹೆಲ್ತ್ ಚೆಕಪ್ ಮಾಡಿಸ್ತಾಯಿದ್ದೀನಿ. ಟೋಟಲ್ ಬಾಡಿ ಚೆಕಪ್ ಮಾಡ್ಸೋಕೆ ಹೋಗಿದ್ದೆ. ಅದೊಂದು 2-3 ಡೇಸ್ ಟೈಮ್ ತಗೊಳ್ತು. ಹಾಗಾಗಿ ಎಲ್ಲ ಸೇರಿ 1 ವೀಕ್ ಟೈಮ್ ತಗೊಳ್ತು. ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆರ್ಡ್ರೂ ಬಂದಿದ್ದಾವೆ ಎಲ್ಲನೂ. ಹಾಗಾಗಿ ಈಗ ಆರ್ಡ್ರು ಕಳಿಸ್ಬೇಕಾಯಿತು. ಹಾಗಾಗಿ ಐಟಮ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಇವಾಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶಾಂಪೂ ನಿಮಗೆ ಗೊತ್ತಿದೆ, ನಾನು ಶ್ರೇಯಕಾಯಿ ಶಾಂಪೂ ಮಾಡೋದೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಶಾಂಪೂಗೆಲ್ಲ ಏನೇನು ಹಾಕ್ತೀನಿ ಅಂತ, ಶಾಂಪೂ ಯಾವ ಥರ ಇದೆ ಅಂತಲೂ ನಿಮ್ಗೆ ಗೊತ್ತಿದೆ. ಬಳಸಿರೋರಿಗೆ ಏರ್ ಲಾಸ್ ಆಗೋಲ್ಲ, ನಿಮಗೆ ಏರ್ ಫಾಲ್ ಫುಲ್ ಕಂಟ್ರೋಲ್ ಆಗುತ್ತೆ. ಮತ್ತು ಏರ್ ತುಂಬ ಲೆಂತ್ ಏರ್ ಬರುತ್ತೆ. ನೋಡ್ಬೋದು ವೀಡಿಯೋದಲ್ಲಿ ನನ್ನ ಏರ್ಸೇ ಇದೆ ನಿಮಗೆ ಎಕ್ಸಾಂಪಲ್ಲಾಗಿ. ಮತ್ತು ಹೊಸ ಹೇರ್ಸು ಬರುತ್ತೆ. ನೀವು ಯೂಸ್ ಮಾಡ್ತಾ ಎಷ್ಟು ಯೂಸ್ ಮಾಡ್ತೀರೋ ನೀವು, ಒಂದು 6 ಮಂತು 3 ಮಂತ್ಸ್ ಮೇಲೆ ನಿಮಗೆ ಗೊತ್ತಾಗುತ್ತೆ. ಏರ್ ಥಿಕ್ನೆಸ್ ತುಂಬ ದಪ್ಪ ಆಗುತ್ತೆ. ಬುರುಡೆ ಎಲ್ಲ ಖಾಲಿ ಅನಿಸಿದ್ದೆಲ್ಲ ನಿಮಗೆ ಅಲ್ಲಿ ಹೊಸ ಏರ್ಸ್ ಎಲ್ಲ ಬಂದಿರುತ್ತೆ. ಅಬ್ಸರ್ವ್ ಮಾಡಿ ಬಳಸ್ತಾ ಇರೋರು ಗೊತ್ತಾಗುತ್ತೆ. ಯಾರು ಬಳಸಿಲ್ಲ ಅವರು ಪರ್ಚೇಸ್ ಮಾಡಿ ಬಳಸಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಬಟ್ ಕಂಟಿನ್ಯೂಸ್ ಒಂದು 2 ಮಂತ್ಸ್ ಆದರೂ ಬಳಸಬೇಕು ನೀವು. 2 ಮಂತ್ಸ್ ಬಳಸಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಹೊಸ ಏರ್ಸ್ ಎಷ್ಟು ಬಂದಿದೆ ಅಂತ. ಅದಕ್ಕೂ ಬಿಫೋರು ಮತ್ತು ಆಫ್ಟರು ಚೆಕ್ ಮಾಡ್ಕೊಳ್ಳಿ. ಬಳಸಿರೋರು ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಯಾರಿಗಾದರೂ ತುಂಬ ಏರ್ ಲಾಸ್ ಆಗಿ ಬುರುಡೆ ಖಾಲಿ ಅನ್ನಿಸ್ತಾ ಇದ್ದು, ತುಂಬ ಏರ್ ಫಾಲ್ ಆಗ್ತಾಯಿದ್ರೆ, ಡ್ಯಾಂಡ್ರಫ್ ಇದ್ದರೆ, ಸ್ಪ್ಲಿಟ್ ಎಂಡ್ಸ್ ಇದ್ದರೆ ಎಲ್ಲದಕ್ಕೂ ಕಂಟ್ರೋಲ್ ಆಗುತ್ತೆ. ಆ ಥರ ಪ್ರಾಬ್ಲಮ್ಸ್ ಇರೋರು ನಮ್ಮ ಶಾಂಪೂನ ಬಳಸ್ಬೋದು. ನಿಮಗೆ ಗೊತ್ತಿದೆ ನಾನು ಶಾಂಪೂನಲ್ಲಿ ಏನೇನು ಹಾಕ್ತಿದ್ದೀನಿ ಅಂತ. ಇಲ್ಲಾಂದರೆ ನನ್ನ ಚಾನಲನ್ನು ನೋಡಿ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಮೆಂತ್ಯ, ಅಲೋವೆರಾ ಜೆಲ್ಲು, ಕರಿಬೇವು, ಈರುಳ್ಳಿ, ಫ್ಲ್ಯಾಕ್ ಸೀಡ್ಸು, ಬ್ಲ್ಯಾಕ್ ಜೀರಾ, ರೈಸ್ ವಾಟ್ರು ಎಲ್ಲನೂ ಹಾಕಿದ್ದೀನಿ. ಅವನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇಷ್ಟೊಂದೆಲ್ಲ ಕಂಟೆಂಟ್ ಇದ್ಮೇಲೆ ಏರ್ ಫಾಲು ಕಂಟ್ರೋಲ್ ಆಗಲೇಬೇಕು, ಡ್ಯಾಂಡ್ರಫು ಕಂಟ್ರೋಲ್ ಆಗಬೇಕು. ಹೊಸ ಹೇರ್ಸು ಸಹ ಬರುತ್ತೆ. ಯೂಸ್ ಮಾಡಿರೋದು ನೋಡಿ ನನ್ನ ಹೇರ್ಸು ನೋಡಿ ತುಂಬ ಚೆನ್ನಾಗಿದೆ. ನಾನು ಯಾವುದೇ ಕಾರಣಕ್ಕೂ ಬೇರೆದು ಯಾವುದೂ ಬಳಸಲ್ಲ, ಇದೇ ಶಾಂಪೂನೇ ಬಳಸೋದು. ನನ್ನ ಮಕ್ಕಳಿಗೂ ನಮ್ಮ ಮನೆಯವರು ಎಲ್ಲರೂ ಸಹ ಇದನ್ನೇ ಬಳಸೋದು. ನಾವು ನಮ್ಮ ಏರ್ ಆಯಿಲ್ ನಮ್ಮ ಶಾಂಪೂನೇ ಬಳಸಿ ಯೂಸ್ ಮಾಡಿರೋರ್ಗೂ ಗೊತ್ತಿದೆ. ಅದನ್ನು ನಾನು ರಿವ್ಯೂ ಹಾಕ್ತೀನಿ ಈಗ ಇದ್ರ ಜೊತೆ, ಈ ವಿಡಿಯೋ ಜೊತೆನೇನ. ಚಿಕ್ಕಮಂಗ್ಳೂರು ಡಿಸ್ಟಿಕ್ ತರೀಕೆರೆ ಅವರು ಯಾರೋ ರವಿ ಅನ್ನೋರು ತುಂಬ ಆರ್ಡ್ರು ತೊಗೊಂಡಿದ್ದಾರೆ, ತುಂಬ ಬಳಸ್ತಾ ಇದ್ದಾರೆ. ಅವರು ಸಹ ಚೆನ್ನಾಗಿದೆ ಅಂತಂದೇಳಿ ಮೆಸೇಜ್ ಮಾಡಿದ್ದಾರೆ. ಅವರು ಅಲ್ಲೇ 2 ಸಲ ತೊಗೊಂಡಿದ್ದಾರೆ. ಥ್ಯಾಂಕ್ ಯು ರವಿ ಅವರೇ, ನಮ್ಮ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇರೋದಕ್ಕೆ ಮತ್ತು ನಮಗೆ ಆರ್ಡ್ರ್ ಕೊಡಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನೀವೆಷ್ಟು ಕೆಮಿಕಲ್ಸನ್ನು ಅವಾಯ್ಡ್ ಮಾಡ್ತೀರೋ ಅಷ್ಟು ನೀವು ಡಿಸೀಸನ್ನು ಅವಾಯ್ಡ್ ಮಾಡ್ದಂಗೆ, ಅಂದರೆ ಕ್ಯಾನ್ಸರನ್ನೇ ಅವಾಯ್ಡ್ ಮಾಡ್ದಂಗೆ. ಹೆಲ್ತ್ ವಿಷಯದಲ್ಲಿ ಹೊರಗಡೆ ಕುಕ್ಕಿಂಗ್ ಆಯಿಲ್ ಪರ್ಚೇಸ್ ಮಾಡಿದ್ರೆ ಅದು ಪ್ಯಾರಾಬಿನ್ ಜಾಸ್ತಿ ಮಿಕ್ಸ್ ಮಾಡಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಬರುತ್ತೆ. ಈ ಥರ ಸೋಪು, ಶಾಂಪೂ, ಹೇರ್ ಡೈ ಅವೆಲ್ಲ ಕೆಮಿಕಲ್ಸ್ ಇರೋವನ್ನು ಯೂಸ್ ಮಾಡಿದ್ರೆ ಸ್ಕಿನ್ ಪ್ರಾಬ್ಲಮ್ಸು, ಡ್ಯಾಂಡ್ರಫು, ಸೋರಿಯಾಸಿಸು, ಅಲರ್ಜಿ, ರ್ಯಾಷಸ್ಸು ಎಲ್ಲ ಬರ್ತಾ ಇರುತ್ತೆ. ಸೊ ಹಂಗಾಗಿ ಆರ್ಗ್ಯಾನಿಕ್ ಆಗಿರೋದನ್ನೇ ಬಳಸಿ ಅಂತಲೇ ನಾನು ಹೇಳ್ತೀನಿ. ನಾನು ತುಂಬ ಅದನ್ನೇ ಬಳಸ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ನನ್ನ ಮಕ್ಕಳಿಗೆ ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆದಮೇಲೆ ನಾನು ಇವನ್ನೆಲ್ಲ ಕೋಚಿಂಗ್ ತಗೊಂಡು, ಟ್ರೈನಿಂಗ್ ಹೋಗಿ, ಸರ್ಟಿಫಿಕೇಟ್ ತಗೊಂಡು ಎಲ್ಲ ಕೋರ್ಸ್ ಮಾಡಿ, ಆಮೇಲೆ ನಾವು ಫ್ಯಾಮಿಲಿ 1 ವರ್ಷ ಬಳಸಿ, ನನ್ನ ಫ್ರೆಂಡ್ಸ್ ಎಲ್ಲ ಬಳಸಿ ಎಲ್ಲ ಆದಮೇಲೆ ಲ್ಯಾಬ್ ಟೆಸ್ಟ್ ಎಲ್ಲ ಆದಮೇಲೆ PH ಲೆವೆಲ್ ಎಲ್ಲ ಚೆನ್ನಾಗಿ ಬಂದಾದಮೇಲೆ ಸೇಲಿಂಗ್ ಶುರು ಮಾಡಿದ್ದು. ನಾನು ಸ್ಟಾರ್ಟ್ ಮಾಡಾಲೆ 4 ಇಯರ್ಸ್ ಆಯಿತು. ಬಟ್ 4 ಇಯರ್ಸಿಂದನೂ ನನ್ನ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದಾರೆ. ಅವ್ರದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹೇರ್ಸ್ ಅಂತ ಅವ್ರಿಗೆ, ನನ್ನ ಫ್ರೆಂಡು ಅವ್ರಿಗೆ ತುಂಬ ಹೇರ್ ಲಾಸ್ ಆಗಿತ್ತು, ಅವ್ರದ್ದು ಸಹ ಎಲ್ಲ ಹೊಸ ಹೇರ್ಸ್ ಬಂದಿದೆ. ವಾಲ್ಯೂಮ್ ತುಂಬ ಚೆನ್ನಾಗಿ ಆಗಿದೆ ಹೇರ್ಸು. ಮತ್ತು ಡಾರ್ಕ್ ಇರುತ್ತೆ. ವೈಟ್ ಹೇರ್ಸು ಅಷ್ಟೇ, ನೀವು ಯೂಸ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿ, ನಿಮ್ಗೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಹೊಸ ವೈಟ್ ಹೇರ್ಸ್ ಬರೋಲ್ಲ. ಯೂಸ್ ಮಾಡ್ತಾ ಅದು ವೈಟ್ ಹೇರ್ಸು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಯೂಸ್ ಮಾಡಿರೋರಿಗೆ ಗೊತ್ತಿದೆ.
ಯೂಸ್ ಮಾಡಿ ನೋಡಿ ನೀವು. ನಿಮಗೂ ಯಾರಿಗಾದರೂ ಈ ನನ್ನ ವೃಕ್ಷ ನ್ಯಾಚುರಲ್ಸ್ ಆರ್ಗ್ಯಾನಿಕ್ ಶಾಂಪು ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಲ್ಲ ಆ ನಂಬರ್ಗೆ DM ಮಾಡಿ ಆರ್ಡ್ರ್ ಮಾಡ್ಕೋಬೋದು. ನೀವು ಮನೆಗಾದರೂ ಯೂಸ್ ಮಾಡ್ಕೊಂಡು ಸಿಂಗಲ್ ಆಗಿದ್ರೂ ಯೂಸ್ ಮಾಡ್ಕೋಬೋದು. ಇಲ್ಲ ಬಲ್ಕಾಗಿ ಆರ್ಡ್ರ್ ಬೇಕಂದರೆ ನಾನು ಬಲ್ಕಾಗೂ ಸಹ ಆರ್ಡ್ರ್ ಕೊಡ್ತೀನಿ. ಒಬ್ಬೊಬ್ಬರು ಬಲ್ಕ್ ಆರ್ಡ್ರೂ ತೊಗೊಳ್ತಾರೆ. ಮಕ್ಕಳಿಗೆ ಹಾಸ್ಟೆಲಲ್ಲಿದ್ದಾರೆ, ಫ್ಯಾಮಿಲಿಗೆ ನಾವು ಮೆಂಬರ್ಸ್ ಜಾಸ್ತಿ ಇದ್ದೀವಿ ಅಂತಂದೇಳಿ ಒಬ್ಬೊಬ್ಬರು ಒಂದೊಂದು ಸಲ ತುಂಬ ಆರ್ಡ್ರ್ ತೊಗೊಳ್ತಾರೆ. ಆ ಥರದ್ದು ಆರ್ಡ್ರದ್ದು ನಾನು ಈ ಸಲ ಆರ್ಡ್ರನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸರ್ಪ್ರೈಸಾಗಿ ಸಸ್ಪೆನ್ಸ್ ಇದೆ. ಯಾರು ಸೋಪು ಶಾಂಪು ಎರಡೂ ಪರ್ಚೇಸ್ ಮಾಡ್ಕೊತೀರಾ ಅವ್ರಿಗೆ ಸೋಪು 120 ಗ್ರಾಮು ಸೋಪ್ ಫ್ರೀ ಇದೆ. ಅಂದರೆ 150 ರುಪೀಸ್ ಸೋಪು ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಎರಡನ್ನು ಪರ್ಚೇಸ್ ಮಾಡಬೇಕು, ಶಾಂಪು ಮತ್ತು ಆಯಿಲ್. ಯಾರು ಒಟ್ಟಿಗೆ ಪರ್ಚೇಸ್ ಮಾಡ್ತಾರೋ ಅವರಿಗೆ ಸೋಪು ಫ್ರೀ ಇದೆ. ವೃಕ್ಷ ನ್ಯಾಚುರಲ್ಸ್ ಏರ್ ಆಯಿಲು ಮತ್ತು ವೃಕ್ಷ ನ್ಯಾಚುರಲ್ ಶಾಂಪು ಪರ್ಚೇಸ್ ಮಾಡೋರಿಗೆ ವೃಕ್ಷ ನ್ಯಾಚುರಲ್ಸ್ ಸೋಪು ಅಷ್ಟೇ ಟ್ಯಾನ್ ರಿಮೂವ್ ಆಗುತ್ತೆ, ರಿಂಕಲ್ಸ್ ರಿಮೂವ್ ಆಗುತ್ತೆ, ರಿಂಕಲ್ಸ್ ಬರಲ್ಲ. ಸ್ಕಿನ್ನು ನೀವು ಬೇರೆ ಸೋಪೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ಬಾಡಿ ಲೋಷನ್ಸ್ ಬೇಕು ಅನಿಸುತ್ತೆ. ಇದಕ್ಕೇನು ಬಾಡಿ ಲೋಷನ್ಸ್ ಬೇಕು ಅನಿಸಲ್ಲ. ಎಂಥ ಚಳಿಗಾಲದಲ್ಲಿ ಹಾಕೊಂಡ್ರೂ ಲೋಷನ್ಸ್ ಅವಶ್ಯಕತೆ ಇರಲ್ಲ ನಮ್ಮ ಸೋಪಲ್ಲಿ. ಯಾಕಂದರೆ ಆಯಿಲ್ ಕಂಟೆಂಟ್ ಆ ಥರ ಹಾಕಿರ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಪ್ಯೂರ್ ಕೋಕೋನಟ್ ಆಯಿಲಿಂದನೇ ಮಾಡೋದ್ರಿಂದ ಮತ್ತು ಬಾದಾಮ್ ಆಯಿಲು, ಆರ್ಗ್ಯಾನಿಕ್ ಬಾದಾಮ್ ಆಯಿಲು ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ ಡ್ರೈ ಅನಿಸೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮಾಯ್ಶ್ಚರೈಸರ್ ಅವಶ್ಯಕತೆಯೂ ಇಲ್ಲ. ಮತ್ತು ಶಾಂಪು ಅಷ್ಟೇ, ನೀವು ಶಾಂಪು ಯೂಸ್ ಮಾಡಿದ ಮೇಲೆ ನಿಮಗೆ ಕಂಡೀಷನರ್ ಬೇಕು ಅನಿಸೋದಿಲ್ಲ. ವಿತ್ ಕಂಡೀಷನರೇ ಇರುತ್ತೆ ಶಾಂಪೂನಲ್ಲಿ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಅಥವಾ ಕಸ್ಟಮರು 2-3 ಜನ ಹೇಳಿದ್ದಾರೆ. ನಾನು ಬೇರೆ ಶಾಂಪು ಯೂಸ್ ಮಾಡಿದಾಗ ಕಂಡೀಷನರ್ ಯೂಸ್ ಮಾಡ್ತಾಯಿದ್ವಿ. ಇವಾಗ ಈ ಶಾಂಪು ತೊಗೊಂಡ್ಮೇಲೆ ಕಂಡೀಷನರ್ ಏನು ಬೇಕಾಗಿಲ್ಲ, ಇದೇ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಅವ್ರ ರಿವ್ಯೂಸ್ನು ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೀನಿ ನಿಮಗೆ. ಎಲ್ಲ ವೀಡಿಯೋಗಳನ್ನು ನೋಡಿ ಯೂಟ್ಯೂಬ್ ಚಾನಲ್ ನೋಡಿ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಏರ್ ಆಯಲ್ಲು ಅಷ್ಟೇ, ನಾನು ಲಾಸ್ಟ್ 2-3 ವೀಡಿಯೋ ನಿಮ್ಗೆ ಹಾಕಿದ್ದೀನಿ ಏರ್ ಆಯಲ್ ಮಾಡಿರೋದು. ಎಲ್ಲ ಪ್ರಾಡಕ್ಟ್ಸನ್ನು ನಾನು ಆವಾಗ ಅಲ್ಲೇ ಕಿತ್ತು ಮಾಡೋದ್ರಿಂದ ನಿಮಗೆ ಯಾವುದನ್ನು ಸ್ಟಾಕ್ ಮಾಡಲ್ಲ. ಮತ್ತು ಅಂಗಡಿಯಿಂದ ರಾ ಮೆಟೀರಿಯಲ್ಸು ತುಂಬ ಪರ್ಚೇಸ್ ಮಾಡಲ್ಲ. ನಾನು ಕೆಲವೊಂದು ಐಟಮ್ ಅಷ್ಟೇ ಪರ್ಚೇಸ್ ಮಾಡೋದು. ಒಂದು 3-4 ಐಟಮ್ ಏನಷ್ಟೇ ಪರ್ಚೇಸ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಅಲ್ಲೇ ಏನೇನಿರುತ್ತೆ ನ್ಯಾಚುರಲ್ಲಾಗಲ್ದೆ ಫ್ರೆಶ್ ಆಗಿರೋ ಐಟಮನ್ನೇ ಹಾಕಿ ಏರ್ ಆಯಲ್ ಮಾಡೋದು. ನೀವು ವೃಕ್ಷ ನ್ಯಾಚುರಲ್ಸಿಂದ ಯಾವುದೇ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರೂ ಅದು ಆರ್ಗ್ಯಾನಿಕ್ಕಾಗೇ ಇರುತ್ತೆ ಮತ್ತು ನ್ಯಾಚುರಲ್ ಆಗಿರುತ್ತೆ. ಕೆಲವೊಂದು ಕಂಟೆಂಟನ್ನು ನೀವು ಬೇರೆ ಕಡೆಯಿಂದ, ಅಂದರೆ ನಾನು ಸೋಪ್ ಬೇಸ್ ಮಾತ್ರ ಪರ್ಚೇಸ್ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ನಮ್ಮಲ್ಲೇ ಮಾಡ್ಕೊತೀನಿ ನಾನು. ಇದರಲ್ಲಿ ಆಯಲ್ಲಲ್ಲೂ ಅಷ್ಟೇ ನಾನು ಕೆಲವೊಂದು ರೂಟ್ಸ್ ಅಷ್ಟೇ ಪರ್ಚೇಸ್ ಮಾಡೋದು. ಜಟಮಾನಸಿ ಮತ್ತು ಲಾವಂಚನ, ಆ ಥರ ಮೆಂತ್ಯ, ಫ್ಲ್ಯಾಕ್ಸ್ ಸೀಡ್ಸು, ಬ್ಲ್ಯಾಕ್ ಜೀರಾ ಅಷ್ಟು ಮಾತ್ರ ಪರ್ಚೇಸ್ ಮಾಡ್ತೀನಿ. ಮಿಕ್ಕಿದ್ದು ಎಷ್ಟು ಒಂದು 30 ಐಟಮ್ಸ್ ಏನೋ ಹಾಕ್ತೀನಿ. ಅಷ್ಟು ಐಟಮನ್ನು ನಾನು ನಮ್ಮ ಫಾರ್ಮಲ್ಲೇ ಇರೋದ್ರಿಂದ ಅಲ್ಲೇ ಕಿತ್ತು ಅವಾಗ ಎಲ್ಲನೂ ಗಿಡದಲ್ಲಿ ಅವಾಗ ಕಿತ್ತು ಫ್ರೆಶ್ ಆಗಿರೋ ಐಟಮನ್ನೇ ಹಾಕಿ ಮಾಡೋದ್ರಿಂದ ಆಯಲ್ಲು ಸಹ ಫ್ರೆಶ್ ಆಗಿರುತ್ತೆ ಮತ್ತು ಆರ್ಗ್ಯಾನಿಕ್ ಆಗಿರುತ್ತೆ. ನಾನು ಎಲ್ಲ ಐಟಮ್ಸನ್ನು ಎಲ್ಲಿಂದ ತರ್ತೀನಿ, ಯಾವ ಥರ ಐಟಮ್ ಹಾಕ್ತೀನಿ, ಹೆಂಗೆ ಮಾಡ್ತೀನಿ, ಆ ಥರ ಎಲ್ಲ ವೀಡಿಯೋಗಳನ್ನು ಹಾಕಿದ್ದೆ. ನಿಮಗೆ ಇದನ್ನು ರೆಡಿ ಟು ಸೇಲ್ಗೆ ಮಾಡೋ ವೀಡಿಯೋನ ಹಾಕಿರಲಿಲ್ಲ. ಸೊ ಇವಾಗ ನಾನು ಐಟಮ್ ಎಲ್ಲ ರೆಡಿ ಆದಮೇಲೆ ಪ್ಯಾಕಿಂಗು ಮತ್ತು ಬಾಟಲ್ಸು ಯಾವ್ಯಾವತ್ತು ಕ್ವಾಂಟಿಟಿನಲ್ಲಿದೆ ಮತ್ತು ಅದು ಲೇಬಲ್ಸ್ ಅದು ಹೆಂಗೆ ಸ್ಟಾರ್ಟಿಂಗಲ್ಲಿ ಮಾಡೋರಿಗೆ ಇದೆಲ್ಲ ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಸೊ ಹಂಗಾಗಿ ಅವೆಲ್ಲ ಗೊತ್ತಾಗಲಿ ಅಂತಲೇ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ಹಾಗೆ ಕೊಡ್ತಾಯಿದ್ದೆ. ಸ್ವಲ್ಪ ಆರ್ಡ್ರು ಜಾಸ್ತಿ ಆದಮೇಲೆ ಸ್ವಲ್ಪ ಈಗ ಮಾರ್ಕೆಟ್ ಲೆವೆಲ್ಲಿಗೆ ಕೊಡ್ತಾಯಿದ್ದೀನಿ. ಚೆನ್ನಾಗಿದೆ, ಹೋಗ್ತಾಯಿದೆ. ನಮ್ಮಲ್ಲಿ 100 ml, 250 ml, 500 ml ಅವೈಲೇಬಲ್ ಇದೆ. ಜಾಸ್ತಿ ನನ್ನ ಹತ್ರ 500 ml ಹೋಗೋದು. ಆಯಲ್ಲು ಅಷ್ಟೇ, ಶಾಂಪು ಅಷ್ಟೇ 500 ml ಹೋಗುತ್ತೆ. ಈ ಕೆಲವೊಂದೆಲ್ಲ ಹೊಸೊಬ್ಬರಿಗೆ ನಾನು 100 ml ಶಾಂಪು
ಫಸ್ಟು ನಾನು ರೆಫರ್ ಮಾಡೋದೇ ಅಷ್ಟು. ಯಾರೇ ತೊಗೊಂಡ್ಲಿ ಹೊಸಬ್ರು, ಹೊಸ ಕಸ್ಟಮರ್ ಯಾರು ಬಂದ್ರೂ 100 ml ಕೊಡ್ತೀನಿ. ನೋಡಿ ನಿಮಗೆ ಸೆಟ್ ಆದರೆ, ಇಷ್ಟ ಆದರೆ ನೆಕ್ಸ್ಟ್ ಟೈಮು ಬಲ್ಕ್ ಕ್ವಾಂಟಿಟಿ ತಗೊಳ್ಳಿ. ಇವಾಗ 100 ml ಯೂಸ್ ಮಾಡಿ ರಿವ್ಯೂ ಹೇಳಿ, ನಿಮಗೆ ಸೆಟ್ ಆದರೆ ತಗೊಳ್ಳಿ, ಇಲ್ಲ ಅಂದರೆ ಬೇಡ ಅಂತಲೇ ಹೇಳ್ತೀನಿ. ನಾನು ತಗೊಂಡವ್ರು ಯಾರೂ ಬೇಡ ಅಂತ ಹೇಳಿಲ್ಲ. ಎಲ್ಲ ಕಸ್ಟಮರು ಸ್ಟಾರ್ಟಿಂಗ್ ಯಾರು ನೋಡೋಕ್ಕೆ ಅಂತ ತಗೊಂಡಿದ್ರು ಅವರೇ ರೆಗ್ಯುಲರಾಗಿ ಮಾಡ್ತಾಯಿದ್ದಾರೆ, ಮತ್ತು ಅವರು ಬೇರೆಯವ್ರಿಗೆಲ್ಲ ರೆಫರ್ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಲೇಡೀಸ್ ಯಾರಾದರೂ ನಿಮಗೆ ಬಲ್ಕಾಗಿ ಬೇಕು ಅಂದರೆ, ಮತ್ತು ನೀವು ರೀಸೇಲ್ ಮಾಡ್ಕೊತೀರಾ ಅಂದ್ರೂ ಅವ್ರಿಗೂ ಸಹ ಕಳಿಸ್ತೀನಿ. ನಾನು ಈ ಥರ ರೆಡಿ ಮಾಡಿ ಕಳಿಸ್ತೀನಿ. ನೀವು ನಿಮಗೆ ಬೇಕಾಗಿದ್ದ ಲೇಬಲ್ಸನ್ನು ಹಾಕ್ಕೋಬೋದು, ಅಥವಾ ನೀವು ಹಾಗೆ ಸೇಲ್ ಮಾಡೋಂಗಿದ್ರು ಮಾಡ್ಕೋಬೋದು. ಆನ್ಲೈನಲ್ಲಿ ನೀವು ಡೈಲಿ ಒಂದು ½ an hour ಇಲ್ಲ 1 hour ಟೈಮ್ ಸ್ಪೆಂಡ್ ಮಾಡಿದ್ರೂ ಸಹ ನಿಮಗೂ ಒಂದೇನೋ ಸ್ಮಾಲ್ ಬಿಸ್ನೆಸ್ಸು. ನಾವು ಒಂದೇ ಕಡೆ 10,000 ದುಡಿತೀವಿ ಅನ್ನೋದಕ್ಕಿಂತ 10 ಕಡೆ 1,000 ದುಡಿದ್ರೂ ಒಂದು ಕಡೆ ಹೋದರೂ ಒಂದು ಕಡೆ ಯಾವುದೋ ಒಂದು ಬರ್ತಾ ಇರುತ್ತೆ. ಪ್ಲಸ್ ಅದ್ರ ಜೊತೆಗೆ ನಮಗೂ ಸಹ ನಾಲೆಡ್ಜು ಡೆವಲಪ್ ಆಗುತ್ತೆ. ನಾವು ಅದರಿಂದ ಗಳಿಸಿದ್ವಿ, ಹಣ ಉಳಿಸಿದ್ವಿ ಅನ್ನೋದಕ್ಕಿಂತ ನಾಲೆಡ್ಜ್ ಕಲ್ತ್ಕೊಂಡಿರ್ತೀವಲ್ಲ, ಆ ನಾಲೆಡ್ಜ್ಗೆ ಎಷ್ಟು ವ್ಯಾಲ್ಯೂ ಕಟ್ಟೋಕ್ಕಾಗಲ್ಲ. ಸೊ ಹಂಗಾಗಿ ನೋಡಿ, ಇನ್ನು ಯಾರಾದರೂ ಈ ಥರ ಬಲ್ಕಾಗಿ ಆರ್ಡ್ರ್ ತಗೊಂಡು ನೀವು ಸೇಲ್ ಮಾಡ್ಕೊಳಂಗಿದ್ರು ಮಾಡ್ಕೋಬೋದು. ಪಾರ್ಟ್ ಟೈಮ್ ಜಾಬ್ ಥರ ಮಾಡ್ಕೋಬೋದು. ನಮ್ಮ ಮನೇಲಿ ಎಲ್ಲ ನಾನೇ ಮಾಡ್ತಾಯಿರ್ತೀನಿ. ವೀಡಿಯೋ ಆಯಿತು, ಶಾಂಪೂ ಆಯಿತು, ಆಯಿಲ್ ಆಯಿತು, ಸೋಪ್ ಆಯಿತು. ಯಾವತ್ತಾದರೂ ಒಂದೊಂದು ದಿನ ರಜೆ ಇದ್ದರೆ ಅಥವಾ ಟೈಮ್ ಇದ್ದರೆ ನನ್ನ ಮಕ್ಕಳು ಒಂದು ಎಲ್ಪ್ ಮಾಡ್ತಾರೆ, ಯಾವುದೋ ಒಂದು ಎಲ್ಪ್ ಮಾಡ್ತಾರೆ ಅಷ್ಟೇ. ಅವರು ಎಲ್ಲ ಮಾಡಲ್ಲ. ವೀಡಿಯೋ ಮಾಡಿಕೊಡೋದಾ ಇಲ್ಲ ಏನಾದರೂ ಪ್ಯಾಕಿಂಗಲ್ಲಿ ಅಷ್ಟೇ ಮಾಡಿಕೊಡ್ತಾರೆ. ಬಟ್ ಮೇಕಿಂಗ್ ಎಲ್ಲ ಐಟಮ್ ಹೊಂದ್ಸ್ಕೊಳೋದು, ಮಾಡೋದು, ರೆಡಿ ಮಾಡ್ಕೊಳೋದು, ಆರ್ಡ್ರ್ ತಗೊಳೋದು, ಡೆಲಿವರಿ ಕಳಿಸೋದು, ಪ್ಯಾಕಿಂಗು, pH ಲೆವೆಲ್ಲು ಎಲ್ಲ ನಾನೇ ನೋಡ್ಕೊತೀನಿ. ಮನೆ ಕೆಲಸ ಮಾಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು, ನಾನು ಯೋಗ ಕ್ಲಾಸ್ ಅಟೆಂಡ್ ಮಾಡಿಕೊಂಡು, ಬೇರೆ ಎಲ್ಲ ನನ್ನ ಪರ್ಸ್ನಲ್ ಕೆಲಸ ಇರ್ತವೆ, ಫಾರ್ಮ್ ಕೆಲಸ ಇರುತ್ತೆ, ತೋಟದ ಕೆಲಸ ನೋಡಿಕೊಂಡು ಎಲ್ಲನೂ ಇದನ್ನು ಮಾಡಿಕೊಂಡು ಮಾಡ್ತಾಯಿರ್ತೀನಿ. ಟೈಮ್ ಸಾಕಾಗುತ್ತಾ ಅಂದರೆ ಮಾಡ್ಕೊಳ್ಲೇಬೇಕು. ನೋಡಿರಿ, ನಾನೇ ಯೂಸ್ ಮಾಡ್ಕೊಂಡ್ರೆ ಆಯಲ್ಲು, ಶಾಂಪು ನಾನೇ ಮಾಡಿರೋದು, ನಾನೇ ಯೂಸ್ ಮಾಡಿದ್ದೀನಿ. ನನ್ನ ಹೇರ್ಸ್ ನೋಡ್ಬೋದು ಹೇಗಿದೆ ಅಂತ. ತುಂಬ ಲೆಂತ್ ಇದೆ. ಮೊನ್ನೆ ಸ್ವಲ್ಪ ತುಂಬ ಲೆಂತಿ ಆಯಿತು. ಕೆಳಗಡೆಗೆ ಭೂಮಿಗೆ ತಾಯಿ ತಗಲಬಾರ್ದು, ಭೂಮಿ ತಾಯಿ ಮುಖದ ಮೇಲೆ ಬೀಳುತ್ತೆ ಅಂತ ಹೇಳ್ತಾರೆ. ಕೆಳಗೆ ಈ ಥರ ಹಿಂಗೆ ಸುತ್ಕೊಳ್ತಾಯಿತ್ತು ಸಿಂಬೆ ಥರ. ಸೊ ಹಂಗಾಗಿ ಕಟ್ ಮಾಡಾಕ್ದೆ. ತುಂಬ ಲೆಂತಿ ಇತ್ತು. ನನಗೆ ಥಿಕ್ನೆಸ್ಸು ಅಷ್ಟೇ ಚೆನ್ನಾಗಿದೆ. ಏರು ತುಂಬ ಬ್ಲ್ಯಾಕ್ ಆಗಿದೆ, ತುಂಬ ಲೆಂತಿಯಾಗಿದೆ. ನನ್ನ ಹೇರ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಏರ್ ಫಾಲು ಇಲ್ಲ ನನಗೆ, ಒಂದು ಡ್ಯಾಂಡ್ರಫ್ ಇಲ್ಲ, ಏರ್ ಫಾಲ್ ಇಲ್ಲ. ವೈಟ್ ಹೇರ್ಸು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬಂದಿತ್ತು, ಅಷ್ಟಿದೆ ಅಷ್ಟೇ. ಬಿಟ್ಟರೆ ಇದುವರೆಗೂ ನನಗೆ ವೈಟ್ ಹೇರ್ಸೂ ಏನಿಲ್ಲ. ನಾನು ಯಾವುದೇ ಕಲರ್ಸ್ ಹಾಕಲ್ಲ, ಹೊರಗಡೆಯಿಂದ ಯಾವುದು ಪರ್ಚೇಸ್ ಮಾಡಲ್ಲ. ಶಾಂಪು ಆಯಿತು, ಸೋಪ್ ಆಯಿತು, ಏರ್ ಆಯಿಲ್ ಆಯಿತು. ಆದ್ದರಿಂದ ನನ್ನ ಏರ್ಸ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಆಯಿತು ಯಾವುದೂ ಇಲ್ಲ ನನಗೆ. ಇಷ್ಟು ವರ್ಷ ಆದರೂ ನನಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇಲ್ಲ, ಏರ್ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ. ಬಾಡಿ ಕಂಡೀಷನ್ಸ್ ಆಯಿತು, ಎಲ್ಲನೂ ಚೆನ್ನಾಗಿದೆ. ನಾನು ಒಂದು ಬಾಡಿ ಲೋಷನನ್ನು ಸಹ ಯೂಸ್ ಮಾಡಲ್ಲ, ಏರ್ ಡೈಯನ್ನು ಸಹ ಯೂಸ್ ಮಾಡೋದಿಲ್ಲ. ತುಂಬ ಚೆನ್ನಾಗಿದೆ. ಎಲ್ಲ ಅದೇ ಅಲ್ವಾ ಬೇಕಾಗಿರೋದು. ಕಲರ್ಸ್ ಹಾಕೋದ್ರಿಂದ ಎಷ್ಟು ಹೆಲ್ತ್ ಇಶ್ಯೂಸ್ ಆಗುತ್ತೆ. ಫೇಸ್ ಎಲ್ಲ ಬ್ಲ್ಯಾಕ್ ಆಗುತ್ತೆ. ಹಣೆ ಮೇಲೆಲ್ಲ ನಾನು ಕಲರ್ ಹಾಕೋರು ನೋಡಿದ್ದೀನಿ, ಏರ್ ಡೈ ಯೂಸ್ ಮಾಡೋರು ಫೇಸ್ ಹೇಗಿರುತ್ತೆ ಅಂತ. ಹಾಗಾಗಿ ನನಗೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ. ನಾನೇ ಕಂಡ್ಕೊಂಡಿರೋದು ಇದು. ನನಗಿದ್ರಾಗೆ ಲಾಭ ಬರೋದಕ್ಕಿಂತ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತಲ್ಲ ಅಂತ. ಬಟ್ ತಗೊಂಡಿರೋರು ಅಷ್ಟೇ ಹೇಳ್ತಾರೆ, ನಾವೆಷ್ಟು ದುಡ್ಡು ಖರ್ಚು ಮಾಡಿ ಬೇರೆ ಬೇರೆ ಎಂತೆಂಥ ಕ್ವಾಲಿಟಿ ಸಾವಿರಾರು ಗಟ್ಟಲೆ ವ್ಯಾಲ್ಯೂ ಇರೋ ಶಾಂಪೂನ ಯೂಸ್ ಮಾಡ್ತಾಯಿದ್ವಿ, ಆ ಸೋಪ್ ಯೂಸ್ ಮಾಡ್ತಾಯಿದ್ವಿ, ನಮಗೆ ಅದರಲ್ಲಿ ರಿಸಲ್ಟ್ ಸಿಕ್ಕಿರಲಿಲ್ಲ. ಇದರಲ್ಲಿ ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ತಾರೆ. ಸಾಕು ಅಷ್ಟು ಹೇಳೋದ್ರಲ್ಲಿ ನಾವು ಏನೋ ಒಂದು ಮಾಡಿದ್ವಿ, ಸಾಧಿಸಿದ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದ್ರ ಜೊತೆ ನಾವು ನಮ್ಮ ಮೈಂಡನ್ನು ಡೈವರ್ಟ್ ಆಗಬೇಕಲ್ವ. ನಾವು ಎಲ್ಲ ಒಂದೇಕ್ಕೆ ಅಡಿಕ್ಟ್ ಆಗಬಾರ್ದು. ಕಲ್ತಿರೋದನ್ನು ಸ್ವಲ್ಪನಾದರೂ ಯೂಸ್ ಮಾಡ್ಕೋಬೇಕು. ಮತ್ತು ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅನ್ನೋಂಥ ಪ್ರಶ್ನೆ ಮಾಡ್ಕೊಂಡ್ರೆ ಆ ಪ್ರಶ್ನೆಗೆ ಉತ್ತರ ಇರಬೇಕಲ್ವ. ಸೊ ಹಂಗಾಗಿ ನಾನು ಸ್ವಲ್ಪ ಕ್ರಿಯೇಟಿವಿಟಿನೇ ಏನಾದರೂ ಹುಡುಕ್ತಾ ಇರ್ತೀನಿ. ಹೊಸದೇನು ಕಲಿಬೇಕು, ಏನು ಮಾಡಬೇಕು, ಯಾವುದು ಹಿಂಗೆ ಅಂತ ಹುಡುಕ್ದಾಗೆ ಈ ಥರ ಎಲ್ಲ ಕಲಿತೆ. ಸರ್ಟಿಫಿಕೇಟ್ ತೊಗೊಂಡೆ, ಕೋರ್ಸ್ ಮಾಡಿಕೊಂಡೆ,
ಚೆನ್ನಾಗಿ ಬಂತು, ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ. ಸೊ ನಾನು ನಿಮಗೆಲ್ಲ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮತ್ತು ನನಗೂ ಅಷ್ಟೇ, ಈಗ ನನ್ನ ಮಕ್ಕಳು ಹೇಳ್ತಾ ಇರ್ತಾರೆ, ನೀನು ಯಾವಾಗಲೂ ಒಬ್ಬಳೇ ಇರಬೇಡ, ಏನಾದರೂ ಮಾಡ್ತಾಯಿರು, ನಿನಗೇನು ಖುಷಿ ಸಿಗುತ್ತೋ ಅದನ್ನು ಮಾಡು. ಮೆನೋಪಾಸ್ ಟೈಮಲ್ಲಿ ಸುಮ್ಮನೆ ಎಲ್ಲ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಬೇರೆ ಬೇರೆ ಎಲ್ಲ ಟೆನ್ಷನ್ಸ್ ಆಗ್ತಾ ಇರುತ್ತೆ ಅಂತ. ಹಾಗಾಗಿ ನಾನು ತುಂಬ ಆಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಆಕ್ಟಿವಾಗೂ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ, ನಿನ್ನ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ ಬಿಡು ಅಂತ. ಚೆನ್ನಾಗಿದೆ ಹೆಲ್ತ್, ನೋ ಪ್ರಾಬ್ಲಮ್. ಅದೇ ಹೇಳ್ತೀನಿ ಕೇಳಿ. ಫಸ್ಟ್ ನಾನು ಹೆಲ್ತ್ ಚೆಕಪ್ ಮಾಡಿಸಿದಾಗ ಯಾವುದು ಏನು ಪ್ರಾಬ್ಲಮ್ ಇಲ್ಲ. ಹೆಲ್ತ್ ಇಶ್ಯೂಸಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಮಾತ್ರ ಜಾಸ್ತಿ ಇದೆ. ಅಂದರೆ 200 ಏನೋ ಇರಬೇಕಾಯ್ತಂತೆ, 230 ಇದೆ ಟೋಟಲ್ ಕೊಲೆಸ್ಟ್ರಾಲು. ಸೊ ಹಂಗಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅಂದರೆ ನಾನು ಮೊನ್ನೆ ಫಂಕ್ಷನ್ಸು ಎಲ್ಲ ಇನ್ನು ಆಷಾಢ ಶುರುವಾಗುತ್ತೆ ಅಂತ ಕಂಟಿನ್ಯೂಸ್ 15 ಡೇಸ್ ಬರೀ ಫಂಕ್ಷನ್ಸ್ ಅಟೆಂಡ್ ಮಾಡಿದ್ದಾಯಿತು. ಸೊ ಹಂಗಾಗಿ ಅವಾಗ ನನಗೆ ವರ್ಕೌಟ್ ಮಾಡಲಿಕ್ಕೂ ಟೈಮ್ ಇರಲಿಲ್ಲ. ಮತ್ತು ಫಂಕ್ಷನ್ಸ್ ಊಟ ಅಂದರೆ ಗೊತ್ತಿದೆಯಲ್ಲ ನಿಮಗೆ, ಸ್ವೀಟು, ಆಯಲ್ಲು, ಹಂಗಾಗಿ ಸ್ವಲ್ಪ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಅಷ್ಟೇ, ಎಲ್ಲದಕ್ಕಿಂತ ಇಂಪಾರ್ಟೆನ್ಸು ಹೆಲ್ತು. ಮತ್ತು ನಮ್ಮ ಬಾಡಿ ಶೇಪ್ ಅದು ಇನ್ನೊಂದಾಯಿತು, ಪರ್ಫೆಕ್ಟಾಗಿ ಮೇಂಟೈನ್ ಮಾಡಬೇಕು. ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂದರೆ, ಕೊಲೆಸ್ಟ್ರಾಲ್ ಒಂದು ಬಂತು ಅಂದರೆ ಎಲ್ಲನೂ ಬಂತು, ಶುಗರು, BP, ಥೈರಾಯ್ಡು ಎಲ್ಲ ಬರ್ತವೆ. ನನಗೆ ಆ ಥರ ಪ್ರಾಬ್ಲಮ್ಸ್ ಏನೂ ಇಲ್ಲ, ಥ್ಯಾಂಕ್ಸ್ ಟು ಗಾಡ್. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ದೇವ್ರಿಗೆ, ಯಾಕಂದರೆ ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲ, ಯಾವುದೂ ಪ್ರಾಬ್ಲಮ್ಸ್ ಇಲ್ಲ, ಚೆನ್ನಾಗಿಟ್ಟಿದ್ದಾರಲ್ಲ ಅಂತ. ನೋಡಿ, ಶಾಂಪೂ ಏನೋ ಮಾಡಿಬಿಡ್ಬೋದು. ಪ್ರತಿಯೊಂದು ಪ್ರೋಸೆಸ್ಸನ್ನು ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಐಟಮು ಮತ್ತು ಮೇಕಿಂಗ್ ಪ್ರೋಸೆಸ್ಸು ಎಲ್ಲ ತೋರಿಸಿದ್ದೆ. ಈ ಥರ ಸೇಲ್ ಮಾಡಬೇಕು ಅಂದರೆ, ನೀವು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ, ಅಟ್ಲೀಸ್ಟ್ ನಮ್ಮ ಪ್ರಾಡಕ್ಟನ್ನು ಸ್ವಲ್ಪ ಹೈಲೈಟಾಗಿ ಕಾಣಬೇಕು ಅಂದರೆ ನೋಡೋರಿಗೆ, ಅಥವಾ ಒಂದು ಫೋಟೋ ವಿಡಿಯೋ ಶೇರ್ ಮಾಡ್ಕೋಬೇಕು ನಾವು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ಮಾಡಬೇಕು. ಸೊ ನಾನು ಬೇರೆ ಥರ ಎಲ್ಲ ಮಾಡೋಕ್ಕೆ ನನಗೇನು ಇಷ್ಟ ಇಲ್ಲ. ಅಂದರೆ ತುಂಬ ಅಡ್ವರ್ಟೈಸ್ ಮಾಡೋದು, ತುಂಬ ಶೋ ಅಪ್ ಮಾಡೋದು, ಆ ಥರ ಎಲ್ಲ ನನಗೆ ಇಷ್ಟ ಆಗೋಲ್ಲ. ಯಾಕಂದರೆ ಐಟಮ್ ಕ್ವಾಲಿಟಿ ಇದೆ. ಇವಾಗ ಕ್ವಾಲಿಟಿ ಇರೋದ್ರಿಂದ ಒಬ್ಬರು ಕಸ್ಟಮರು ನನ್ನ ಮೇಲೆ ನಂಬಿಕೆ ಇಟ್ಟು ಯೂಸ್ ಮಾಡಿದ್ದಾರೆ ಅಂದರೆ, ಅವ್ರು ಕಂಟಿನ್ಯೂಸ್ ಯೂಸ್ ಮಾಡ್ತಾಯಿದ್ದಾರೆ ಅಂದರೆ, ಅವರೊಬ್ಬರು ಒಂದು ವರ್ಷ 6 ತಿಂಗಳು ಯೂಸ್ ಮಾಡಿದ್ರೆ, ಅವ್ರು ಅಟ್ಲೀಸ್ಟ್ ತಿಂಗಳಲ್ಲಿ 3-4 ಜನಕ್ಕಾದರೂ ಹೇಳಿರ್ತಾರೆ. ಆ 3-4 ಜನ ಮತ್ತು ಒಂದು 5-6 ಜನಕ್ಕಾದರೂ ಹೇಳಿರ್ತಾರೆ. ಕ್ವಾಲಿಟಿನೇ ಅಲ್ವಾ. ಕ್ವಾಲಿಟಿ ಇದ್ದಾಗ ಯಾವ ಪ್ರಾಡಕ್ಟ್ಸನ್ನು ನಮಗೆ ಅಡ್ವರ್ಟೈಸ್ಗೆ ತೋರಿಸೋದು ಬೇಕಾಗಿಲ್ಲ. ಕ್ವಾಲಿಟಿ ಇದ್ದಾಗ ತಾನಾಗೇ ಹೋಗುತ್ತೆ. ಹಂಗಾಗಿ ನಾನು 3-4 ವರ್ಷದಿಂದ ಮಾಡ್ತಿದ್ರು, ಯಾವುದನ್ನು ಸೋಷಿಯಲ್ ಮೀಡಿಯಾಗೆ ಬಿಟ್ಟಿರಲಿಲ್ಲ, ಅಥವಾ ಯಾರಿಗೂ ತುಂಬ ಫೋರ್ಸ್ ಮಾಡಿ ಸೇಲ್ ಮಾಡೋದು ಆ ಥರ ಏನು ಮಾಡಿರಲಿಲ್ಲ. ತಗೊಳ್ತಾ ಇರೋರು, ಯೂಸ್ ಮಾಡ್ತಾ ಇರೋರು, ನನ್ನ ಏರ್ಸನ್ನು ನೋಡಿ ಯಾರು ಕೇಳ್ತಾರಲ್ಲ ಅವ್ರಿಗೆ ರೆಫರ್ ಮಾಡ್ತೀನಿ ನಾನು. ಹೊರಗಡೆ ಹೋದಾಗಲೂ ಅಷ್ಟೇ ತುಂಬ ಜನ ಕೇಳ್ತಾ ಇರ್ತಾರೆ, ನೀವು ಏರ್ಸಿಗೆ ಏನು ಹಾಕ್ತೀರಾ, ತುಂಬ ಚೆನ್ನಾಗಿದೆ ಅಂತ. ಮೊನ್ನೆ ಹಾಸ್ಪಿಟಲ್ಗೆ ಹೋದಾಗ್ಲೂ ಕೇಳಿದ್ರು. ನಾನು ವಿಜಯನಗರ ಪದ್ಮಶ್ರೀ ಡಯಾಗ್ನೋಸ್ಟಿಕ್ ಸೆಂಟ್ರಲಲ್ಲಿದ್ದಾಗ ಅಲ್ಲಿ ಕೇಳ್ತಾಯಿದ್ರು. ನನ್ನ ಮಗಳಿಗೆ ಇನ್ನೂ 15 ವರ್ಷ ಆಗಿದೆ, ತುಂಬ ಏರ್ ಫಾಲ್ ಆಗಿದೆ, ಬರೀ ಡ್ಯಾಂಡ್ರಫು, ನಿಮ್ಗೆ ಚೆನ್ನಾಗಿದೆ ಏರ್ಸ್ ಏನು ಹಾಕ್ತೀರಾ ಅಂತ. ನಾನು ನನ್ನದೇ ಪ್ರಾಡಕ್ಟ್ಸ್ ಅಂತ ಹೇಳಲಿಲ್ಲ, ಯಾಕಂದರೆ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ಅವರು ತೆಲುಗು ಏನೋ ಮಾತಾಡ್ತಾಯಿದ್ರು. ಸೊ ಹಂಗಾಗಿ ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಿ, ನನ್ನ ಚಾನಲನ್ನು ಓಪನ್ ಮಾಡಿ ಅವ್ರಿಗೆ ತೋರಿಸ್ಕೊಟ್ಟೆ, ಈ ಪ್ರಾಡಕ್ಟ್ಸನ್ನು ಆರ್ಡ್ರ್ ಮಾಡ್ಕೊಳ್ಳಿ ಅಂತ. ಅವರು ಸಹ ಮಾಡಿದರು, ಅವ್ರಿಗೂ ಡೆಲಿವರಿ ಕಳಿಸಿದ್ದೀನಿ. ಬಟ್ ಅವ್ರಿಗೆ ಚಾನಲ್ ನೋಡಿದ ಮೇಲೆ ಗೊತ್ತಾಯಿತು ನಾನೇ ಅದನ್ನು ಮಾಡ್ತಿರೋದು ಅಂತ. ಖುಷಿಪಟ್ಟರು, ತುಂಬ ಖುಷಿಯಾಗಿ ಆರ್ಡ್ರ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದಾರೆ. ಏರ್ ಆಯಲ್ಲು ನೋಡಿ, ಏರ್ ಆಯಲ್ಲು ಸಹ ಆರ್ಡ್ರ್ ಬಂದಿತ್ತು ನನಗೆ. ನಾನು ಪ್ರಿಪೇರ್ ಮಾಡಿ ಎಲ್ಲನೂ ರೆಡಿ ಮಾಡಿ, ಆ ಪ್ರಿಪೇರ್ ಮಾಡೋದೆಲ್ಲ ವೀಡಿಯೋ ಅಲ್ಲೇ 2-3 ಸಲ ಹಾಕಿರೋದ್ರಿಂದ ಈ ಸಲ ಎಲ್ಲ ಐಟಮ್ ಹಾಕೋದು, ಪ್ರಿಪೇರ್ ಮಾಡೋದು ಏನು ವೀಡಿಯೋ ಹಾಕಿರಲಿಲ್ಲ ನಿಮಗೆ. ಸೊ ಹಂಗಾಗಿ ಪ್ಯಾಕಿಂಗ್ ವೀಡಿಯೋ ಹಾಕ್ತಾಯಿದ್ದೀನಿ. ಆಯಲ್ ನೋಡಿ ಎಷ್ಟು ತಿಳಿಯಾಗಿದೆ, ಹೇಗಿದೆ ನಿಮಗೆ ಗೊತ್ತಿರ್ಬೋದು. ಸ್ವಲ್ಪ ಒಂದು 4-5 ಡ್ರಾಪ್ಸ್ ಹಾಕೊಂಡ್ರೆ ನಿಮಗೆ ತಲೆ ತುಂಬ ಆದಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆಯಲ್ಲು ಅಷ್ಟೇ, ನಾನು ಕೊಬ್ಬರಿ ಎಣ್ಣೆ ಎಲ್ಲ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು. ನಮ್ಮದು ಯಾವುದೇ ಫರ್ಟಿಲೈಸರ್ಸನ್ನು ಯೂಸ್ ಮಾಡಲ್ಲ ನಾವು ತೋಟಕ್ಕೆ, ಬಯೋಡೈಜೆಸ್ಟೇ ಹೊಡಿತೀವಿ ನಾವು.
ನೋಡಿ ರೋಸ್ಮೆರಿ ಎಲ್ಲ ಹಾಗೇ ಇದೆ ಆಯಿಲಲ್ಲಿನೂ. ನಮ್ಮ ಕೋಕೋನಟ್ ಆಯಿಲು, ಕ್ಯಾಸ್ಟ್ರ್ ಆಯಿಲು ಅಥವಾ ಮಸ್ಟರ್ಡ್ ಆಯಿಲ್ ಆಯಿತು, ಬಾದಾಮಿ ಎಣ್ಣೆ ಆಯಿತು, ಮತ್ತು ಪ್ರತಿಯೊಂದನ್ನು ಸಹ ನಾನು ಆರ್ಗ್ಯಾನಿಕ್ ಆಯಿಲನ್ನೇ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ. ಹಾಗಾಗಿ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಸ್ಪ್ಲಿಟ್ ಎಂಡ್ಸ್ ಬರೋಲ್ಲ ನಿಮಗೆ, ಯಾವುದೇ ಕಾರಣಕ್ಕೂ ಏರ್ ಫಾಲ್ ಬರೋಲ್ಲ. ಯೂಸ್ ಮಾಡಿರೋದು ನೋಡಿ ಎಷ್ಟು ರಿಲ್ಯಾಕ್ಸ್ ಇರುತ್ತೆ ಮೆಂಟಲಿ. ಅಂದರೆ ನೀವು ಆಯಿಲ್ ಹಚ್ಚಿ ಮಸಾಜ್ ಮಾಡಿ ನಿದ್ದೆ ಮಾಡಿ ಎದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಕಣ್ಣಲ್ಲಿರೋ ಡಸ್ಟು ಗಲೀಜು ಎಲ್ಲ ಬೆಳಗ್ಗೆ ಎದ್ದಾಗ ನಿಮಗೆ ಕಣ್ಣು ಸೈಡಿಗೆ ಬಂದಿರುತ್ತೆ. ಎಣ್ಣೆನ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡಿದ ಮೇಲೆ ನೋಡಿ ಗೊತ್ತಾಗುತ್ತೆ ನಿಮಗೆ ಕಣ್ಣು ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ. ಕಣ್ಣು ಒಂಥರ ರೀಫ್ರೆಶ್ ಆದಂಗೆ ಆಗುತ್ತೆ, ಮೆಂಟಲಿ ನರ್ವೆಲ್ಲ ರೀಫ್ರೆಶ್ ಆಗುತ್ತೆ. ಯಾಕಂದರೆ ನಾವು ಹಾಕಿರೋ ಐಟಮ್ಸ್ ಎಲ್ಲ ನ್ಯಾಚುರಲ್ ಐಟಮ್ಸು, ಅದೆಲ್ಲ ನಿಮ್ಮನ್ನು ನರ್ವೇ ಆಕ್ಟಿವ್ ಮಾಡುತ್ತೆ. ಅಷ್ಟು ನ್ಯಾಚುರಲ್ ಆಗಿದೆ ಎಲ್ಲ ಪ್ರಾಡಕ್ಟ್ಸನ್ನು. ಅಲ್ಲಿ ತೋಟದಲ್ಲಿ ಅವಾಗ ಇಮ್ಮಿಡಿಯೇಟ್ ಕಟ್ ಮಾಡಿ ಅಲ್ಲಿ ಹಾಕಿರೋದು. ಸೊ ಹಂಗಾಗಿ ನಿಮಗೆ ಆ ಫ್ರೆಶ್ನೆಸ್ ಕಂಟೆಂಟ್ ಎಲ್ಲ ನಿಮಗೆ ಆಯಿಲಲ್ಲಿ ಹಂಗೆ ಸಿಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಆಯಿಲ್ ಮಾತ್ರನ. ಎಲ್ಲರೂ ಹೇಳ್ತಿರ್ತಾರೆ ಆಯಿಲ್ ತುಂಬ ಚೆನ್ನಾಗಿದೆ ಅಂತ. ಹಾಕಿ ಮಲ್ಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾರು ರಾತ್ರಿ ಹೊತ್ತು ನಂಗೆ ನಿದ್ದೆ ಬರೋಲ್ಲ, ಒತ್ತಡ, ಸ್ಟ್ರೆಸ್ ಅಂತ ಹೇಳ್ತಾ ಇರ್ತಾರೋ, ಮೆಂಟಲಿ ತುಂಬ ಸ್ಟ್ರೆಸ್ ಆಗಿರ್ತಾರೋ ಅವರು ದಯವಿಟ್ಟು ವಾರದಲ್ಲಿ 1-2 ಸಲ ಹಾಕಿ. ಗೊತ್ತಾಗುತ್ತೆ ನಿಮಗೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ, ಕಣ್ಣು ಒಂಥರ ರೆಸ್ಟ್ ಆಗುತ್ತೆ. ಅಂದರೆ ಫ್ರೆಶ್ ಆಗಿರೋ ಥರ ಫೀಲ್ ಆಗುತ್ತೆ. ಯೂಸ್ ಮಾಡಿ, ಪರ್ಚೇಸ್ ಮಾಡಿ, ಆರ್ಡ್ರ್ ಮಾಡ್ಕೊಳ್ಳಿ. ಯಾರಿಗೆ ಬಲ್ಕ್ ಆಗಬೇಕಂದ್ರೂ ಆರ್ಡ್ರ್ ಮಾಡ್ಕೊಬೋದು, ಸಿಂಗಲ್ ಬೇಕಂದ್ರೂ ಆರ್ಡ್ರ್ ಮಾಡ್ಕೊಬೋದು. ಬಲ್ಕಾಗಿ ಬೇಕು ಅಂದರೆ ನನಗೆ 1-2 ಡೇಸ್ ಮುಂಚೆ ಹೇಳಬೇಕು. ಯಾಕಂದರೆ ನಾನು ಆಯೆಲ್ಲ ರೆಡಿ ಇಟ್ಕೊಂಡಿರ್ತೀನಿ. ನಾನು ಪ್ರಿಪೇರ್ ಮಾಡಬೇಕು ಅಂದರೆ ಫಾರ್ಮಲ್ಲೇ ಹೋಗಿ ಪ್ರಿಪೇರ್ ಮಾಡಿ ನಿಮಗೆ ಕಳಿಸ್ಬೇಕು. ನನಗೆ ಪ್ರಿಪೇರ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಿದೆ, ನಾನು ಒಂದಿನ ಎಲ್ಲ ಅದನ್ನು ರೆಡಿ ಮಾಡಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಐಟಮ್ಸ್ ಎಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ಅಲ್ಲೇ ತೋಟದಲ್ಲಿ ಕಟ್ ಮಾಡಿಕೊಂಡು ತೊಗೊಂಬಂದು ನೈಟ್ ಕಾಯಿಸಿ, ಮತ್ತು ನೈಟೆಲ್ಲ ಪಾತ್ರೆ ಹಾಗೆ ಬಿಟ್ಟಿರ್ತೀನಿ ಕೆಂಡದ ಮೇಲೇನು ಬಿಟ್ಟು, ಮತ್ತು ಬೆಳಗ್ಗೆ ಚೆನ್ನಾಗಿ ಬಿಸಿಲಲ್ಲಿ ಬಿಟ್ಟು ಮಧ್ಯಾಹ್ನ ತನಕನ ಅದರಲ್ಲಿರೋ ಕಂಟೆಂಟ್ ಎಲ್ಲ ಎಣ್ಣೆಗೆ ಬಿಟ್ಕೋಬೇಕು. ಆ ಥರ ಬಿಟ್ಕೊಂಡ್ಮೇಲೆ ಎಣ್ಣೆನೂ ತುಂಬ ಚೆನ್ನಾಗಿ ಬರೋದು. ಅದಾದಮೇಲೆ ಸೋಸೋದು. ಅಲ್ಲಿಗೆ ನಂಗೆ 2 ಡೇಸ್ ಟೈಮ್ ಆಗೇ ಆಗುತ್ತೆ. ದಯವಿಟ್ಟು ಯಾರು ಬಲ್ಕ್ ಆರ್ಡ್ರ್ ಕೊಡ್ತೀರಾ ಅವರು ನನಗೆ 2 ಡೇಸ್ ಆರ್ 3 ಡೇಸು ಟೈಮ್ ಕೊಡಬೇಕು. ಟೈಮ್ ಕೊಟ್ಟರೆ ನಾನು ಇಮಿಡಿಯೇಟ್ ಫ್ರೆಶ್ ಆಗಿರೋ ಮಾಡಿ ನಿಮ್ಗೆ ಆರ್ಡ್ರ್ ಕಳಿಸ್ತೀನಿ. ನೋಡಿ ಲೇಡೀಸ್ 1 ಅವರ್ 2 ಅವರ್ ಫೋನ್ ನೋಡ್ತೀರಾ. ನಿಮಗೆ ಬೇರೆ ಯಾವುದು ಯೂಸ್ ಮಾಡೋಕ್ಕೆ ಬಂದಿಲ್ಲ ಅಂದರೂ ವಾಟ್ಸಪ್ ಯೂಸ್ ಮಾಡ್ತೀರಾ. ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಇರುತ್ತೆ, ನೀವು ವಾಕಿಂಗ್ ಹೋಗ್ತಿರ್ತೀರಾ, ಬೇರೆ ಎಲ್ಲೇ ಹೋಗ್ತಿರ್ತೀರಲ್ವ, ಗೊತ್ತಿರುತ್ತೆ ನಿಮಗೆ ಲೇಡೀಸು ಟೀಮ್ ಎಲ್ಲೆಲ್ಲಿದೆ ಅಂತ. ಶಾಪಿಂಗ್ ಹೋಗ್ತಿರ್ತೀರ, ವಾಕಿಂಗ್ ಹೋಗ್ತಿರ್ತೀರ, ಸ್ಯಾರಿ ಸೇಲ್ಗೆ ಹೋಗ್ತಿರ್ತೀರ, ಆ ಕಡೆ ಎಲ್ಲ ಸೇರ್ಕೊತಿರ್ತೀರ. ಅಕ್ಕಪಕ್ಕ ಮನೆಯವರು, ರಿಲೇಟಿವ್ಸು, ಫಂಕ್ಷನ್ಸು ಆ ಥರ ಎಲ್ಲ ಹೋದಾಗ ರೆಫರ್ ಮಾಡಿ ನೀವೂ ಸ್ವಲ್ಪನಾದರೂ ಬಲ್ಕ್ ಆರ್ಡ್ರ್ ತಗೊಂಡು ನಿಮ್ಮ ಗ್ರೂಪ್ಗಳಿರ್ತಾವಲ್ಲ ಆ ಗ್ರೂಪಿಗೆ ತಗೊಂಡು ಹಾಕಿ ನೀವೇ ಸೇಲ್ ಮಾಡಿ, ನೀವೇ ಲಾಭ ಮಾಡ್ಕೊಳ್ಳಿ. ಬೇಕಾದರೂ ಬಲ್ಕ್ ಆರ್ಡ್ರ್ ಬೇಕಾದರೂ ಸಹ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು, ನಾನು ನಿಮಗೆ ಕಳಿಸ್ತೀನಿ. 100 ml ಇದೆ, 250 ml ಇದೆ, 500 ml ಇದೆ. ನೀವು ಸ್ಟಾರ್ಟಿಂಗ್ ಮಾಡ್ತೀವಿ, ನಾವು ಸೇಲ್ ಮಾಡ್ತೀವಿ ಅನ್ನೋರು 100 ml 250 ml ತೊಗೊಳ್ಳಿ. ಅಲ್ಲೇ ಯೂಸ್ ಮಾಡ್ತಾ ಇರೋರು ಇನ್ನೇನು ಅವ್ರಿಗೆ ಬೇಕಾಗಿದೆ, ಅವರು ಯಾವಾಗಲೂ 1/2 ಲೀಟ್ರು 1 ಲೀಟ್ರೇ ತೊಗೊಳೋದು. ಸೊ ನಮ್ಮ ವೃಕ್ಷ ನ್ಯಾಚುರಲ್ಸ್ ಏರ್ ಆಯಿಲ್ ಕಡೆಯಿಂದ ಸೋಪು, ಶ್ಯಾಂಪು ಮತ್ತು ಏರ್ ಆಯಿಲ್ಲು 3 ಅವೈಲಬಲ್ ಇರುತ್ತೆ. 3 ನಿಮಗೆ ಕಡಿಮೆ ಕ್ವಾಂಟಿಟಿ ಬೇಕಂದ್ರೂ ಸಿಗುತ್ತೆ, ಬಲ್ಕ್ ಕ್ವಾಂಟಿಟಿ ಬೇಕಂದ್ರೂ ಸಿಗುತ್ತೆ. ಮಾರೋರು ತೊಗೋಬೋದು, ಯೂಸ್ ಮಾಡೋರು ತೊಗೋಬೋದು. ನಿಮಗೆ ವಿತೌಟ್ ಲೇಬಲ್ ಬೇಕು ಅಂದರೆ ಹಾಗೆ ಕೊಡ್ತೀನಿ. ವಿತ್ ಬಾಟಲ್ಸ್ ಮಾತ್ರ ಕೊಡ್ತೀನಿ, ಲೇಬಲ್ ಹಾಕ್ತೆ. ಪ್ಲಸ್ ಬಾಟಲ್ ಬೇಡ ನಮಗೆ 10 ಲೀಟ್ರು 5 ಲೀಟರ್ಸು ಆ ಥರ ಕೊಡಿ, ನಾವು ಬಾಟಲ್ ನಾವೇ ಹಾಕ್ಕೊಳ್ತೀವಿ ಅಂದ್ರೂ ಅದರದ್ದೇ ಪ್ರೈಸ್ ಹಾಕಿ ಅದೆಲ್ಲ ಲೆಸ್ ಮಾಡಿ ಆ ಥರನೂ ಸಹ ಕೊಡ್ತೀನಿ. ನೀವು ಆ ಥರನೂ ಆರ್ಡ್ರ್ ಮಾಡ್ಕೊಬೋದು. ಒಂದೇ ಸಲ 10 ಲೀಟ್ರು 15 ಲೀಟ್ರು ಅಥವಾ 5 ಲೀಟರ್ಸ್ ತಗೊಂಡು ನೀವು ಬೇಕಂದ್ರೂ ಮಾಡ್ಕೊಬೋದು. ಆ ಥರ ಆರ್ಡ್ರ್ ಮಾಡೋರೂ ಸಹ ನನಗೆ DM ಮಾಡ್ಬೋದು, ನಾನು ನಿಮಗೆ ಆ ಥರ ಆರ್ಡ್ರನ್ನು ಸಹ ಕೊಡ್ತೀನಿ. ಧಾರಾಳವಾಗಿ ನಂಬೋದು, ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, ಮತ್ತು ಯಾವುದೇ ರಿಯಾಕ್ಷನ್ಸು ಇಲ್ಲ. ಇದಕ್ಕೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು. ಸೋಪ್ ಆಯಿತು, ಶಾಂಪು ಆಯಿತು, ಆಯಿಲ್ ಆಯಿತು,
ಸೋಪ್ ಅಷ್ಟೇ ಟ್ಯಾನ್ ರಿಮೂವಿಂಗ್ ಇದೆ, ಸ್ಕಿನ್ ಗ್ಲೋಯಿಂಗ್ ಇದೆ, ರಿಂಕಲ್ಸ್ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸೋಪು ಸಹ ಸಿಗುತ್ತೆ ನಿಮಗೆ. 2 ಸೈಜಲ್ಲಿ ಸಿಗುತ್ತೆ. 120 ಗ್ರಾಮ್ ಒಂದು ಸಿಗುತ್ತೆ ಮತ್ತು 80 ಗ್ರಾಮಲ್ಲಿ ಒಂದು ಸಿಗುತ್ತೆ. ಯಾವುದನ್ನು ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬೋದು ನೀವು. ಸೋಪ್ದು ಸಹ ವೀಡಿಯೋ ಹಾಕ್ತೀನಿ ನಾನು. ಇವಾಗ ಇವೆರಡನ್ನು ಪ್ಯಾಕ್ ಮಾಡ್ತಾ ಇರೋದ್ರಿಂದ ಇವೆರಡು ವೀಡಿಯೋನ ಸಹ ನಿಮಗೆ ಹಾಕ್ತಾಯಿದ್ದೀನಿ. ಸೋಪು ರೆಡಿ ಮಾಡಿ ಒಂದೇ ಸಲ ನಿಮಗೆ ಅದರ ಪ್ಯಾಕಿಂಗ್ದು ವೀಡಿಯೋ ಹಾಕ್ತೀನಿ. ಬಳಸ್ತಾ ಇರೋರು ಅಥವಾ ಹೊಸ ಕಸ್ಟಮರು ನನ್ನ ವೀಡಿಯೋ ನೋಡ್ತಾ ಇರೋರು ರುಕ್ಷಾ ನ್ಯಾಚುರಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಎಷ್ಟೋ ಜನಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆಲ್ಲ ಸೊಲ್ಯೂಷನ್ ಗೊತ್ತಿರಲ್ಲ ಮತ್ತು ನಂಬಿಕೆ ಇರಲ್ಲ. ಬಳಸಿರೋರು ಯಾರ್ಯಾರು ಬಳಸ್ತಾ ಇದ್ದೀರಾ ರುಕ್ಷಾ ನ್ಯಾಚುರಲ್ಸ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇರೋರು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆವಾಗ ಅವರಿಗೆ ನಂಬಿಕೆ ಬರುತ್ತೆ. ನೀವು ಬಳಸ್ತಾ ಇರೋದನ್ನು ಸಹ ಅವ್ರ ಹತ್ರ ನಿಮ್ಮ ರಿಸಲ್ಟನ್ನು ಸಹ ಶೇರ್ ಮಾಡ್ಕೊಳ್ಳಿ. ನೀವು ವೀಡಿಯೋನಾಯಿತು ಅಥವಾ ನಿಮ್ಮ ರಿಸಲ್ಟನ್ನಾಯಿತು, ರಿವ್ಯೂ ಆಯಿತು, ನೀವು ಶೇರ್ ಮಾಡಿಕೊಂಡ್ರೆ ಅವ್ರಿಗೆ ನಂಬಿಕೆ ಬಂದು ಪ್ರಾಡಕ್ಟ್ಸನ್ನು ಬಳಸ್ತಾರೆ. ಯಾರಿಗೋ ಹೆಲ್ಪ್ ಆಗುತ್ತಲ್ಲ, ಸೊ ಹಂಗಾಗಿ ಶೇರ್ ಮಾಡಿ. ಥ್ಯಾಂಕ್ ಯು.